ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ವ್ಲಾಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನೆಕ್ಸ್ಟ್ ವೀಕ್ ನನಗೆ ಗ್ರ್ಯಾಜುಯೇಷನ್ ಡೇ ಇದೆ. ಸೊ ಆ ಗ್ರ್ಯಾಜುಯೇಷನ್ ಡೇಗೆ ಹಂಗೆ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಬರೋಣ ಅಂತ ನಾನು, ಅಮ್ಮ, ಅಕ್ಕ 3 ಜನ ಹೊರಟಿದ್ದೀವಿ. ಬನ್ನಿ, ಹೋಗಿ ಏನೇನು ಮಾಡ್ತೀವಿ, ಏನು ತೊಗೊತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ತುಂಬ ಲೇಟ್ ಆಯಿತು ಆಟೋ ಬರೋದು. ಇವಾಗ ಆಟೋ ಸಿಕ್ತು. ಸೊ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಮಲ್ಲೇಶ್ವರಂಗೆ ಹೋಗಿ ಶಕ್ನಾನೆ ನಾವು ವಿಸಿಟ್ ಮಾಡಿದ್ದು ಸ್ಯಾರಿ ಶಾಪು. ಸೊ ಅಲ್ಲಿ ಡಿಸ್ಪ್ಲೇ ಮಾಡಿದ ಸ್ಯಾರಿ ನಮಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನೇ ನಮಗೆ ತೊಗೊಳ್ಳೋಣ ಅಂತ ಅನಿಸ್ತಿದೆ. ಏನು ಮಾಡೋದು, ಅವ್ರ ಕೈಯಲ್ಲಿ ರಿಮೂವ್ ಮಾಡಿಸ್ತಾ ಇದ್ವಿ ತೊಗೊಳೋಕ್ಕೆ. ಅದೇ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಸೊ ನಮಗೆ ಅದೇ ಇಷ್ಟ ಆಗಿರೋದ್ರಿಂದ ಅದೇ ಫೈನಲ್ ಮಾಡಿ ಅದನ್ನು ರಿಮೂವ್ ಮಾಡಿಸಿ ಅದನ್ನೇ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಇದೆ ಸ್ಯಾರಿ. ಅದು ಬ್ಲೌಸ್ ಮತ್ತು ಇದು ಸೆರಗಾಗಿರುತ್ತೆ ಮತ್ತು ಫುಲ್ ಸ್ಯಾರಿ ಪ್ಯಾಟರ್ನ್ ಈ ಥರ ಇದೆ. ಪರ್ಪಲ್ ಕಲರ್ ಬಾರ್ಡರ್, ಒಂಥರ ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಥರ ಸ್ಯಾರಿ ಇದೆ. ಪ್ಯಾಕ್ ಮಾಡ್ತಿದ್ದಾರೆ ನೀಟಾಗಿ. ಅದು ಬಿಚ್ಚಿದ್ರಲ್ಲ, ಸೊ ನೀಟಾಗಿ ಫೋಲ್ಡ್ ಮಾಡಿ ಕೊಡ್ತಿದ್ದಾರೆ. ನಾವೆಲ್ಲ ಈ ಥರ ನೀಟಾಗೆಲ್ಲ ಫೋಲ್ಡ್ ಮಾಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್. ಅವ್ರು ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ತಿದ್ದಾರೆ. ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಿರಲ್ಲ. ನಾವು ಮನೇಲಿ ಮಾಡುವಾಗ ಈ ಥರ ಬರೋದಿಲ್ಲ. ಹಾಗೆ ಅಮ್ಮ ಕೂಡ ಅದೇ ಶಾಪಲ್ಲಿ ಏನೋ ನೈಟೀಸ್ ಎಲ್ಲ ನೋಡ್ತಿದ್ದಾರೆ ತೊಗೊಳಕ್ಕೆ. ನೋಡೋಣ ತೊಗೋತಾರ, ಏನು ಮಾಡ್ತಾರೆ ಅಂತ ಎಲ್ಲ ನೋಡ್ತಿದ್ದಾರೆ ಕಲೆಕ್ಷನ್ಸ್. ನೋಡಿ ಫ್ರೆಂಡ್ಸ್, ಸ್ಯಾಟರ್ಡೆ ಆಗಿರೋದ್ರಿಂದ ಎಷ್ಟು ರಶ್ ಇದೆ ಅಂತ. ಸಿಕ್ಕಾಪಟ್ಟೆ ರಶ್ ಇದೆ, ಖಾಲಿ ಇಡೋಕ್ಕೆ ಜಾಗ ಇಲ್ಲ. ನಾವು ಸ್ಟಾರ್ಟಿಂಗ್ ಆಪೋಸಿಟ್ ಕಾಣಿಸ್ತಿದೆಯಲ್ಲ ಸ್ವರ್ಣ, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಸೊ ಇಲ್ಲೇ ಫಿಕ್ಸ್ ಆಯಿತು. ಈಗ ಬಿಲ್ಲಿಂಗ್ ಮಾಡ್ತಾಯಿದ್ದೀವಿ. ಬಿಲ್ ಮಾಡಿಸ್ಕೊಂಡು ಹೊರಡಬೇಕು. ಎಷ್ಟಾಗುತ್ತೆ ಎಲ್ಲ ನೀವೇ ಕಮೆಂಟಲ್ಲಿ ತಿಳಿಸಿ ಎಷ್ಟಾಗಿರ್ಬೋದು ಸ್ಯಾರಿ ಅಂತ. ಸೊ ಗೈಸ್, ಇವಾಗ ತೊಗೊತಾ ಇದ್ವಿ ಸ್ಯಾರೀಸ್. ತೊಗೊಂಡು ಹೊರಡ್ತೀವಿ. ಸೊ ಗೈಸ್, ನಾವಿನ್ನೂ ಬೇರೆ ಕಡೆ ಬಂದಿದ್ವಿ ಮಲ್ಲೇಶ್ವರಮಲ್ಲೇ. ನಮ್ಮಮ್ಮ ಇನ್ನೂ ಏನೇನೋ ತೊಗೊತಾ ಇದ್ದಾರೆ. ತೊಗೊಂಡು ಹೊರಡಬೇಕು. ಮತ್ತು ಏನೇನು ತೊಗೊತೀವಿ ಅಂತ ಗೊತ್ತಿಲ್ಲ. ತೊಗೊಳ್ವಾಗ ತೋರಿಸ್ತೀನಿ, ಬನ್ನಿ. ಅಷ್ಟೇ. ಇವಾಗ ಸ್ಯಾರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತುಂಬ ಫ್ರೆಶ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವರು ಇಟ್ಕೊಂಡಿರೋದು ನೋಡಿಬಿಟ್ಟೆ ನಾವು ತರಕಾರಿಗಳನ್ನ ತೊಗೊಬೋದು. ಅಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಸಖತ್ ಇಷ್ಟ ಆಯಿತು ನನಗೆ ಅದನ್ನೆಲ್ಲ ನೋಡಿ. ಸೊ ಇಲ್ಲಿ ಬಂದಿದ್ದೀವಿ ಗೈಸ್. ಲೈಕ್ ನಮ್ಮಮ್ಮ ಕ್ಲಿಪ್ಸು ಮತ್ತು ಇನ್ನೂ ಏನೇನೋ ಬೇಕಂತ ಎಲ್ಲ ತೊಗೊತಿದ್ದಾರೆ. ನೋಡೋಣ ಏನೇನು ತೊಗೊತೀವಿ ಅಂತ. ನಾನು ಕೂಡ ಇವಾಗ ಕಾಂಪ್ಯಾಕ್ಟ್ ಮತ್ತು ಲಿಪ್ ಲೈನರ್ ತೊಗೊಂಡೆ. ನಾನಂತೂ ಮಲ್ಲೇಶ್ವರಂ ಬಂದರೆ ಯಾವುದೇ ಕಾರಣಕ್ಕೂ ಆಶಾ ಸ್ವೀಟ್ಸ್ಗೆ ವಿಸಿಟ್ ಮಾಡದೆ ಹೋಗೋ ಮಾತೇ ಇಲ್ಲ. ಇಲ್ಲಿ ಬಂದರೆ ನಾನು ಯಾವಾಗಲೂ ತೊಗೊಳ್ಳೋದು. ತುಂಬ ಇಷ್ಟ ಆಗುತ್ತೆ ನನಗೆ ರಸ್ಮಲೈ. ಸೊ ನಾನು ರಸ್ಮಲೈ ತೊಗೊತೀನಿ. ಬನ್ನಿ, ಏನೇನು ತೊಗೊತೀವಿ ಎಲ್ಲ ತೋರಿಸ್ತೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾವಾಗ ಬಂದರೂ ಇಷ್ಟೇ ರಶ್ ಇರುತ್ತೆ ಈ ಶಾಪಲ್ಲಂತೂ. ಸ್ವೀಟ್ಸು, ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ನೀವೇ ನೋಡ್ತಾ ಇರ್ಬೋದು. ತುಂಬ ದೊಡ್ಡದಾಗಿದೆ ಕೂಡ ಶಾಪು. ಮಲ್ಲೇಶ್ವರಂ ಬ್ರ್ಯಾಂಚಸ್ ಅಂತೂ ಹೆವಿ ಇದೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಬಸವನಗುಡಿಯಲ್ಲಿ ತೋರಿಸಿದ್ದೆ ನಾನು. ಬಸವನಗುಡಿ ಗಾಂಧಿ ಬಜಾರ್ಗೆ ಹೋದಾಗ ಅಲ್ಲೊಂದು ಬ್ರ್ಯಾಂಚ್. ಸೊ ಬನ್ನಿ, ಹೋಗಿ ತೊಗೊಳ್ಳುವ. ರಸ್ಮಲೈ ಬಂತು. ಕೋಲ್ಡ್ ಬಾದಾಮ್ ಹಾಲ್, ರಸ್ಮಲೈ ಎಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಜ್ಯುವೆಲರಿ ಶಾಪ್ಗೆ. ಸೊ ಇಲ್ಲಿ ವೆರೈಟೀಸ್ ಆಫ್ ಜ್ಯುವೆಲರೀಸ್ ಇದೆ. ಯಾವ್ದು ತೊಗೊಳ್ಳೋಂತ ಗೊತ್ತಾಗ್ತಿಲ್ಲ. ನಮ್ಮ ಕಾಲೇಜಲ್ಲಿ ನನಗೆ ಗ್ರ್ಯಾಜುಯೇಷನ್ ಡೇ ಇರೋದ್ರಿಂದ ವೈಟ್ ಕಲರ್ ಸ್ಯಾರಿ ಹೇಳಿದ್ದಾರೆ, ಕೇರಳ ಸ್ಯಾರಿ. ಸೊ ಅದಕ್ಕೆ ಸೂಟ್ ಆಗೋ ಥರ ನಾನು ಸೆಟ್ ಹುಡುಕ್ತಾ ಇದ್ದೀನಿ. ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೆ ಇರ್ಬೋದು ಅನಿಸುತ್ತೆ.
ಅಷ್ಟು ಚೆನ್ನಾಗಿದೆ ಗೈಸ್. ಸೊ ಫೈನಲಿ ನಾವಿವಾಗ ಫೋನ್ ಕೇಸಸ್ ನೋಡೋಕೆ ಬಂದಿದ್ದೀವಿ. ಅವ್ರು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಹಾಕಿಸ್ಕೊಂಡು ಹೊರಡಬೇಕು. ಗೈಸ್ ಮಲ್ಲೇಶ್ವರಂ ಎಲ್ಲ ಸುತ್ತಿ ಕಾಲು ಬಂತು. ಸಿ ಟಿ ಆರ್ ಹೋಗೋಣ ಅಂದ್ಕೊಂಡು ತುಂಬ ರಶ್ ಇದೆ. ಸೊ ಬೈ ಟು ಕಾಫಿಗೆ ಹೋಗ್ತಾ ಇದ್ದೀವಿ, ಅದ್ರ ಆಪೋಸಿಟ್. ಅದಕ್ಕೆ ಬೈ ಟು ಕಾಫಿಗೆ ಹೋದ್ವಿ. ಅಲ್ಲಿ ಹೋಗಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಬನ್ನಿ. ಸಿಂಗಲ್ ಇಡ್ಲಿ ವಡ ತೊಗೊಂಡ್ವಿ. ಹೊಟ್ಟೆ ಫುಲ್ ಆಯಿತು. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಮನೆಗೆ ಹೋದ್ಮೇಲೆ ಸಿಗ್ತೀನಿ, ನೋಡ್ತಾ ಇರಿ. ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮತ್ತೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಅಷ್ಟೊಂದೇನು ತೊಗೊಂಡಿಲ್ಲ, ಸ್ವಲ್ಪ ಅಷ್ಟೇ ತೊಗೊಂಡಿರೋದು. ಸೊ ಬನ್ನಿ ತೋರಿಸ್ತೀನಿ. ಸೊ ಗೈಸ್ 2 ಬ್ಯಾಗ್ ಇದೆ. 2 ಬ್ಯಾಗಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ. ಸೊ ಗೈಸ್ ಫಸ್ಟ್ ನಾನು ತೋರಿಸ್ತಿರೋ ಐಟಮ್ ಬಂದ್ಬಿಟ್ಟು ಸ್ಯಾರಿ. ಸೊ ನಾನು ಇದನ್ನೇ ಹಾಕ್ತೀನಿ. ರಾಧಾ ಇಲ್ಲಿ ಕುತ್ಕೊಂಡು ಡಿಸ್ಟರ್ಬ್ ಮಾಡ್ತಿದ್ದಾಳೆ ಫ್ರೆಂಡ್ಸ್, ಬೇಕಿದ್ರೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಇವಾಗ ಏನು ಗೊತ್ತಾ, ಫಸ್ಟ್ ಐಟಮ್ ಬಂದ್ಬಿಟ್ಟು ಸ್ಯಾರಿ. ಸೊ ನಾವು ಗ್ರ್ಯಾಜುಯೇಷನ್ ಡೇ ಇರೋದ್ರಿಂದ ಅಪ್ಪನ ಹತ್ರ ಒಂದು ಕೊಡಿಸ್ಕೊತಾ ಇದ್ದೀನಿ, ಅಮ್ಮನ ಹತ್ರ ಒಂದು ಕೊಡಿಸ್ಕೊತಾ ಇದ್ದೀನಿ. ಇದು ಬಂದು ಅಪ್ಪ ಕೊಡಿಸಿದ್ದು. ಈ ಥರ ಸೆಮಿ ಸಿಲ್ಕ್ ಅಂತ ಹೇಳಿದ್ರು ಅವರು. ಸ್ಯಾರಿ ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ಡಿಸ್ಪ್ಲೇ ಹಾಕಿದ್ರು, ಸೊ ಅದರಿಂದ ರಿಮೂವ್ ಮಾಡಿಬಿಟ್ಟು ಇದೇ ಬೇಕು ಅಂತ ತೊಗೊಂಡಿದ್ದು. ಸಕ್ಕತ್ತಾಗಿದೆ. ಸ್ವಲ್ಪ ಓಪನ್ ಮಾಡ್ತೀನಿ, ಮತ್ತೆ ಅದೇ ಥರ ಫೋಲ್ಡಿಂಗ್ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಲರ್ ಕೂಡ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಈ ಥರ ಇದೆ. ಫಸ್ಟು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಹೇಳಿರೋದು ಬಂದುಬಿಟ್ಟು ವೈಟ್ ಸ್ಯಾರಿ, ಕೇರಳ ಸ್ಯಾರಿ ಹಾಕ್ಕೊಬೇಕು ಗ್ರ್ಯಾಜುಯೇಷನ್ ಡೇಗೆ ಅಂತ ಹೇಳಿದ್ದಾರೆ. ಬಟ್ ನಾನಾದರೂ ಅಪ್ಪನ ಕೈಯಲ್ಲಿ ಈ ಥರ ಸ್ಯಾರಿ ಒಂದು ಕೊಡಿಸ್ಕೊಂಡಿದ್ದೀನಿ, ಬೇಕು ಅಂತ ಅಂದ್ಬಿಟ್ಟು ಅದನ್ನು ತೊಗೊತೀನಿ. ಇನ್ನೂ ತೊಗೊಂಡಿಲ್ಲ, ತೊಗೋಬೇಕು. ಸೊ ಗೈಸ್ ಆ ಸ್ಯಾರಿ ಎಷ್ಟಿದೆ ಪ್ರೈಸ್ ಅಂತ ಕಮೆಂಟಲ್ಲಿ ತಿಳಿಸಿ, ನೋಡುವ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ. ಆ್ಯಂಡ್ ಆಲ್ಸೋ ಇನ್ನೂ ಏನೇನೋ ಐಟಮ್ಸ್ ತೊಗೊಂಡ್ವಿ. ಕ್ಲಿಪ್ಸ್ ಎಲ್ಲ, ಒಂದು ನೈಫ್ ಪಾಲಿಶ್, ಮತ್ತು ಲಿಪ್ಸ್ಟಿಕ್ಸ್, ಲಿಪ್ ಲೈನರ್ ತೊಗೊಂಡ್ವಿ. 3 ಕಲರ್ ತೊಗೊಂಡ್ವಿ. ಮತ್ತು ಕ್ಲಿಪ್, ಮತ್ತು ಒಂದು ಕಾಂಪ್ಯಾಕ್ಟ್ ಕೂಡ ತೊಗೊಂಡೆ ನಾನು. ಮತ್ತು ಇನ್ನೊಂದು ಕ್ಲಿಪ್ ತೊಗೊಂಡಿದ್ದೀವಿ. ಇಷ್ಟೆಲ್ಲ ತೊಗೊಂಡ್ವಿ. ಮತ್ತು ಸ್ಯಾರಿ ಮ್ಯಾಚಿಂಗ್ ಆಗೋ ಒಂದು ಸರ ತೊಗೊಂಡ್ವಿ, ನೆಕ್ಲೆಸ್ ಟೈಪಲ್ಲಿ. ತುಂಬ ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ಲಾ? ಓಪನ್ ಮಾಡಿ ನಾನು ತೋರಿಸಲ್ಲ. ನಂದು ಕಲೆಕ್ಷನ್ ಎಷ್ಟಿದೆ ಅಂತ ಬೇಕಂತ, ನಂದು ಆ್ಯಂಟಿಕ್ಗಳು ಜ್ಯುವೆಲ್ಲರೀಸ್ ಎಲ್ಲ ಎಷ್ಟಿದೆ ಅಂತ ನಿಮಗೆ ಕಲೆಕ್ಷನ್ ಎಷ್ಟಿದೆ ಅಂತ ನಿಮಗೆ ನೋಡಬೇಕು ಅಂತ ಆಸೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಆವಾಗ ಇದನ್ನು ನೀಟಾಗಿ ತೋರಿಸ್ತೀನಿ. ಇವಾಗ ನಾನು ತೋರಿಸಲ್ಲ. ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದು 1000 ರೂಪೀಸ್, 1500 ಆಯಿತು. ಇದಕ್ಕೆ ತೋರಿಸ್ತೀನಿ, ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೇನಂತ ಅಂದರೆ, ಇದೆಲ್ಲ ಲೇಡೀಸ್ ಐಟಮ್. ಇದು ಮತ್ತು ನಮ್ಮಮ್ಮ ಏನೋ ನೈಟಿ ಎಲ್ಲ ತೊಗೊಂಡಿದ್ದಾರೆ ಡೈಲಿ ಯೂಸ್ಗೆ ಹಾಕ್ಕೊಳ್ಳೋಕ್ಕೆ. 3 ನೈಟೀಸ್ ತೊಗೊಂಡಿದ್ದಾರೆ, ಕಲರ್ ಸೇಮ್ ಒಂದೇ ಥರ ಇದೆ. ಅಷ್ಟೇ ಫ್ರೆಂಡ್ಸ್ ನಾವು ತೊಗೊಂಡು ಬಂದಿದ್ದು. ಸೊ ಗೈಸ್ ಲಾಸ್ಟ್ ಫೈನಲ್ ಆಗಿ ಬರಬೇಕಂದ್ರೆ, ನಮ್ಮದು ಫೋನ್ ಕೇಸಸ್ ಎಲ್ಲ ತುಂಬ ಹಳೇದಾಗಿತ್ತು. ಆ್ಯಂಡ್ ಆಲ್ಸೋ ಟೆಂಪರ್ ಗ್ಲಾಸ್ ಎಲ್ಲ ತುಂಬ ಹಳೇದಾಗಿತ್ತು. ಅದಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಕೊಂಡು ಫೋನ್ ಕೇಸಸ್ ನಾನು ನಮ್ಮ ಅಕ್ಕ ಇಬ್ಬರು ಸೇಮ್ ಹಾಕಿಸ್ಕೊಂಡಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ. ನಂದು ಲೈಟ್ ಪಿಂಕು, ಇವಳದು ಡಾರ್ಕ್ ಪಿಂಕು. ಬಟರ್ಫ್ಲೈ ಲಿಕ್ವಿಡ್ ಪೌಚ್ ಈ ಥರ ಆಟ ಆಡ್ಬೋದು. ಚೆನ್ನಾಗಿದೆ. ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ನಾವು ಇವತ್ತು ಶಾಪ್ ಮಾಡಿದ್ದು. ಇದೆಲ್ಲ ಹೇಗಿದೆ ಅಂತ ಹೇಳಿ, ಮತ್ತು ಜ್ಯುವೆಲರೀಸ್ ಕಲೆಕ್ಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಎಷ್ಟು ಜ್ಯುವೆಲರೀಸ್ ಇದೆ ಅಂತ ಎಲ್ಲ ನೀಟಾಗಿ ಹೇಳ್ತೀನಿ. ಪ್ರೈಸ್ ಎಷ್ಟು ಮತ್ತು ಎಲ್ಲಿ ತೊಗೊಂಡಿದ್ದು ಅದೆಲ್ಲ ಹೇಳ್ತೀನಿ. ಕಮೆಂಟಲ್ಲಿ ತಿಳಿಸಿ ಆ ವಿಡಿಯೋ ಬೇಕು ಅಂತ ಅಂದರೆ. ಸೊ ಗೈಸ್ ಇಷ್ಟೇ ನಾವು ಇವತ್ತು ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ನಾನು 2 ವೀಕ್ಸ್ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಟೆಂಪಲ್ಗೆ ಹೋಗಿದ್ದು ದೇವಸ್ಥಾನಕ್ಕೆ, ನಾನು ನನ್ನ ಫ್ರೆಂಡ್ ಲೇಖನ. ಆ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದ್ರಿ, ಎಡಗೈಯಲ್ಲಿ ಪ್ರಸಾದ ತಿಂದಿದ್ದೀರಾ, ಬಲಗೈಯಲ್ಲಿ ತಿನ್ನಬೇಕು ಪ್ರಸಾದ ಅಂತ.
ಸೊ ನೀವು ಸರಿಯಾಗಿ ವಿಡಿಯೋ ನೋಡಿಲ್ಲ ಅಂತ ಅನಿಸುತ್ತೆ. ಆದರೆ ನೋಡಿದ್ದನ್ನ ಫುಲ್ ನೋಡಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿರೋದಕ್ಕೆ. ಬಟ್ ನಾನು ಎಡಗೈಯಲ್ಲಿ ಪ್ರಸಾದ ತಿಂದಿಲ್ಲ, ಬಲಗೈಯಲ್ಲಿ ತಿಂದಿರೋದು. ಅಂದರೆ ನಾನು ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿರ್ತೀನಲ್ಲ, ನಿಮ್ಗೆ ಆ ಥರ ಕಾಣಿಸ್ತಿರುತ್ತೆ ಅಷ್ಟೇ. ಬಲಗೈಯಲ್ಲೇ ನಾನು ತಿಂದಿರೋದು ಪ್ರಸಾದ ಅಂತ ಕ್ಲಾರಿಟಿ ಮಾಡ್ತಾ ಇದ್ದೀನಿ. ಇದು ಬಲಗೈಯಲ್ಲೇ ನಾನು ಪ್ರಸಾದ ತಿಂದಿರೋದು ಅವತ್ತು. ಮತ್ತು ಇನ್ನೊಂದು ಕಮೆಂಟ್ ಮಾಡಿದರು ಯಾರೋ, ತುಂಬ ದಿನದಿಂದ ಎಲ್ಲ ವಿಡಿಯೋಗೂ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮದು ಹೋಮ್ ಟೂರ್ ಮಾಡಿ ಅಂತ. ನನಗೂ ಮಾಡೋಕ್ಕೆ ತುಂಬ ಇಷ್ಟ ಹೋಮ್ ಟೂರು. ಬಟ್ ನನಗೆ 500 ಸಬ್ಸ್ಕ್ರೈಬರ್ಸ್ ಆದರೆ ನಾನು ಖಂಡಿತ ಹೋಮ್ ಟೂರ್ ಮಾಡ್ತೀನಿ. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಹೋಮ್ ಟೂರ್ ಮಾಡಬೇಕು ಅಂತಂದರೆ 500 ಸಬ್ಸ್ಕ್ರೈಬರ್ಸ್ ಮಾಡಿ ನಾನು ಬೇಗ ಹೋಮ್ ಟೂರ್ ಮಾಡಿ ನಿಮಗೆಲ್ಲರಿಗೂ ನಮ್ಮ ಮನೆ ಹೇಗಿದೆ, ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಎಲ್ಲ ಕ್ಲಿಯರಿಟಿ ಆಗಿ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.